ಸೊ ಈಗ ಏನಾಗ್ತಾ ಇದೆ ಒಂದು ಕಡೆಗೆ ಬಸ್ ಬೆನ್ನಲ್ಲೇ ದುಬಾರಿ ಆಗುತ್ತಾ ಮೆಟ್ರೋ ಪ್ರಯಾಣ ಅನ್ನುವಂಥದ್ದು. ಕಾರಣ ಇವತ್ತು ಮೀಟಿಂಗ್ ಕೂಡ ಇಟ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಒಂದು ಶಾಕಿಂಗ್ ನ್ಯೂಸ್ ಈಗ ಬರ್ತಾ ಇದೆ. ಬಸ್ ಬೆನ್ನಲ್ಲೇ ನಮ್ಮ ಮೆಟ್ರೋ ದರ ಕೂಡ ಏರಿಕೆಯನ್ನು ಮಾಡಕ್ಕೆ ಮುಂದೆ ಆಗ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು 10 ವರ್ಷ ಆಯ್ತು ನಾವು ಏರಿಕೆನೇ ಮಾಡಿಲ್ಲ ಅಂತ. ದರ ಏರಿಕೆಗೆ ಅಸ್ತು ಅಂತ ಹೇಳಿದೆ. ಪರಿಷ್ಕೃತ ದರ ನಾಳೆ ಪ್ರಕಟಿಸಲಿದೆ BMRCL. ಎಷ್ಟು ಏನು ಅಂತ ಲೆಕ್ಕಾಚಾರಗಳು ಇನ್ನೂ ಕೂಡ ಇಲ್ಲ. ಬಟ್ ಒಂದು ಅಂದಾಜಿದೆ, 40% ರಿಂದ 45% ಏರಿಕೆ ಆಗುತ್ತೆ ಅಂತ ಹೇಳಿ. 7 ವರ್ಷಗಳ ಬಳಿಕ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆಯನ್ನು ಕಾಣ್ತಾ ಇರೋದು. ಸೊ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಶಾಕಿಂಗ್ ನ್ಯೂಸ್. ಬಸ್ ಬೆನ್ನಲ್ಲೇ ಮೆಟ್ರೋ ದರ ಕೂಡ ಏರಿಕೆಯನ್ನು ಮಾಡೋಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಾಗಿದೆ. ಏರಿಕೆ ಆಗೇ ಆಗುತ್ತೆ. ಎಷ್ಟು ಅನ್ನೋದರ ಬಗ್ಗೆ ನಾಳೆ ನಿರ್ಧಾರವನ್ನು ಮಾಡ್ತಾರೆ. ಬಟ್ ಏರಿಕೆ ಅಂತೂ ಆಗತ್ತೆ. ಎಷ್ಟು ಹೊರೆ ಆಗುತ್ತೆ ಅಂದಾಜಿಲ್ಲ. ಅವ್ರು ಹೇಳ್ತಾ ಇರೋ ರೀತಿಯಲ್ಲಿ 40% ರಿಂದ 45% ಅಂತಿದ್ದಾರೆ. ಅದು ಕಡಿಮೆನೂ ಆಗ್ಬೋದು, ಜಾಸ್ತಿ ಅಂತೂ ಆಗಲಿಕ್ಕಿಲ್ಲ. 40-45% ಅಂತಂದರೆ ಈಗ ನೀವು ಕೊಡ್ತಾ ಇರುವಂಥ ದುಡ್ಡಿಗೆ ಒಂದು ಅರ್ಧದಷ್ಟು ದುಡ್ಡನ್ನು ಕೊಡಬೇಕಾಗತ್ತೆ. ಇನ್ನೊಂದು ಅರ್ಧ ಸೇರಿಸ್ಕೊಂಡು ₹100 ಫಾರ್ ಎಕ್ಸಾಂಪಲ್ ₹100 ಇದ್ದರೆ ಇನ್ನೊಂದು ₹50 ಹೆಚ್ಚಿಗೆ ಅಂತ ಇಟ್ಕೊಳ್ಳಿ. ಇಲ್ಲೊಂದು 30% ಇನ್ಕ್ರೀಸ್ ಮಾಡಿದರೆ ₹30 ಹೆಚ್ಚಿಗೆ ಅಂತ ಇಟ್ಕೊಳ್ಳಿ. ಈಗ ಇವರು BMTC ಅವರು ಈಗ 15%, ಸಾರಿಗೆ ಇಲಾಖೆಯವರು 15% ಮಾಡ್ಕೊಂಡಿದ್ದಾರೆ. ಇಲ್ಲೊಂದು 30% ಮಾಡ್ತಾರೆ, ಅದರ ಡಬಲ್ಲು. ಟ್ರಾಫಿಕ್ ಇನ್ನು ಹೆಂಗೆ ಕಡಿಮೆ ಆಗಬೇಕು? ನಮಗೆ ವಾಸಿ ಬೈಕೆ ಅಂತ ಬಿಟ್ಟು ಬೈಕಿಗೆ ಹೋಗ್ತಾರೆ. ಟ್ರಾಫಿಕ್ ಎಲ್ಲಿಂದ ಕಡಿಮೆ ಆಗಬೇಕು? ನನ್ನ ಸಹೋದ್ಯೋಗಿ ಈಗ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಎಷ್ಟು ದರ ಏರಿಕೆ ಆಗುತ್ತೆ ಅಂತ ಏನಾದರೂ ಒಂದು ಅಂದಾಜನ್ನು ಕೊಡ್ತಾ ಇದ್ದಾರಾ BMRCL ಅವರು, ಅಥವಾ ಇನ್ನೂ ಕೂಡ ಅದನ್ನು ಗೌಪ್ಯವಾಗಿ ಇಟ್ಬಿಟ್ಟಿದ್ದಾರಾ? ಅರುಣ್, ಗೌಪ್ಯವಾಗಿ ಇಟ್ಟಿರುವಂತದ್ದು. ಸದ್ಯ ಇವಾಗ ಬೋರ್ಡ್ ಮೀಟಿಂಗ್ ಮುಕ್ತಾಯ ಆಗಿದೆ. ಬೋರ್ಡ್ ಮೀಟಿಂಗ್ ನಲ್ಲಿ ಬಹಳ ಸ್ಪಷ್ಟವಾಗಿ ಎಷ್ಟು ಪರ್ಸೆಂಟ್ ಅನ್ನುವಂತಹ ಲೆಕ್ಕ ಕ್ಲಿಯರ್ ಆಗಿ ಸಿಕ್ಕಿದೆ. ಬಟ್ ಆದ್ರೆ ಯಾವ ಸ್ಟೇಜ್ಗೆ ಎಷ್ಟು ದರ ಏರಿಕೆ ಆಗುತ್ತೆ, ಹೇಗೆ ಅನ್ನೋ ಕಂಪ್ಲೀಟ್ ರೇಟ್ ಲಿಸ್ಟ್ ಅನ್ನ ಸಿದ್ಧಪಡಿಸೋದಕ್ಕೆ ಸದ್ಯ BMRCL ಗೆ ಬೋರ್ಡ್ ಸೂಚನೆ ನೀಡಿದೆ. ಇದೇ ಕಾರಣಕ್ಕಾಗಿ BMRCL ಇವತ್ತು ಫೈನಲ್ ಆಗಿದ್ರು ಕೂಡ ನಾಳೆಗೆ ಅದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋಣ ಅನ್ನುವಂತ ಕಾರಣಕ್ಕಾಗಿ ನಾಳೆಗೆ ಆ ಒಂದು ಕಾರ್ಯವನ್ನು ಇಟ್ಕೊಂಡಿರುವಂತದ್ದು. ಸೊ ಇವತ್ತು ಕಳೆದ 7 ವರ್ಷಗಳಿಂದ ಆಗದೇ ಇದ್ದಂತಹ ದರ ಏರಿಕೆಯನ್ನ ಮಾಡಬೇಕು ಅಂತೇಳಿ ಬೋರ್ಡ್ಗೆ ಮೀಟಿಂಗ್ ನಲ್ಲಿ ಬೋರ್ಡ್ ಮುಂದೆ ಇಟ್ಟಿದ್ದಂತಹ ದರವನ್ನ ಸದ್ಯ ಫೈನಲ್ ಮಾಡಿ ಇವತ್ತು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದು ಬೇಡ ಅನ್ನುವಂತ ಕಾರಣಕ್ಕಾಗಿ ನಾಳೆಗೆ ಇಟ್ಕೊಂಡಿದ್ರೆ ಸದ್ಯ ದರ ಏರಿಕೆ ಕನ್ಫರ್ಮ್ ಆಗಿದೆ. ಬಟ್ ಯಾವತ್ತಿನಿಂದ ಹೇಗೆ ಅನ್ನುವಂತ ವಿಚಾರವನ್ನ ನಾಳೆ BMRCL ಅಧಿಕಾರಿಗಳು ಸ್ಪಷ್ಟಪಡಿಸ್ತಾರೆ. ಅಲ್ಲಿ ತನಕ ಕೂಡ ಒಂದಷ್ಟು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅರುಣ್, ಓಕೆ, ಧನ್ಯವಾದಗಳು ರಾಘು ನಿಮ್ಮೆಲ್ಲ ಮಾಹಿತಿಗೆ.